ಪುನೀತ್ ಕೆರೆಹಳ್ಳಿ ಮಾಲ್ಗಳಲ್ಲಿ ಬಾಂಗ್ಲಾದೇಶಿಯರು ಇದ್ದಾರೆ ಅಂತ ಅದ್ರ ಬಗ್ಗೆ ಏನಾದ್ರು ಕ್ರಮ ಆಗಿದೆ ಅಥವಾ ಅಂದರೆ ಬಾಂಗ್ಲಾದೇಶಿಯರು ಹಿಡಿಯುವ ಕ್ರಮ ಆಗಿದೆ ಅಥವಾ ಪುನೀತ್ ಕೆರೆಹಳ್ಳಿ ವಿರುದ್ಧ ಏನಾದ್ರು ಕ್ರಮ ಆಗಿದೆ? ಬಾಂಗ್ಲಾದೇಶಿಗಳಿದ್ರೆ ನೀವು ಹೇಳಲ್ಲ, ಯಾರೋ ಬಂದು ಎಲ್ಲೋ ಹೇಳ್ಬೇಕಂತೇನಿದೆ? ಸ್ಟೇಷನ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗುವಾಗ ಏನು ಬೇಕಾದ್ರೆ ಯಾರು ಬೇಕಾದ್ರೆ ಮಾತಾಡ್ಬೋದು, ತೊಂದರೆನೆಲ್ಲ. ನಿಮಗೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದ್ದರೆ ಕೊಡಿ, ಹಿಡಿತೀವಿ, ಡಿಟೈನ್ ಮಾಡ್ತೀವಿ, ಡಿಪೋರ್ಟ್ ಮಾಡ್ತೀವಿ, ನಥಿಂಗ್ ಎಟ್ ಆಲ್. ಈಗ ಜಾಸ್ತಿ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ಐ ಟೋಲ್ ವೆರಿ ಕ್ಲಿಯರ್ಲಿ ವಾಟ್ ಈಸ್ ಲಾ. ಅದು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ ಕಳೆದೊಂದು 10 ದಿವಸದಿಂದ. ಇವತ್ತು ಕೂಡ ಚೆಕ್ ಮಾಡಿದ್ದಾರೆ. ಬಟ್ ಏನಾಗ್ತದೆ ಅಂದರೆ ಮೆಜಾರಿಟಿ ಆಫ್ ದಮ್ ಆರ್ ಇಂಡಿಯನ್ಸ್ ಓನ್ಲಿ. ಎಲ್ಲೆಲ್ಲಿ ಬಾಂಗ್ಲಾದೇಶಿಗಳು ಸಿಕ್ಕಿದ್ದಾರೆ ಅಲ್ಲಿ ಅರೆಸ್ಟ್ ಮಾಡ್ತಾ ಇದ್ವಿ, ಅದೇ ಡಿಟೈನ್ ಮಾಡ್ತಾ ಇದ್ವಿ. ಸೊ FRR ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಅವರು ಫಸ್ಟ್ ಡಿಟೈನ್ ಮಾಡಿ ಅಲ್ಲಿ ಸ್ಲಾಟ್ ಒಂದು ತೊಗೊಂಡು ಅವ್ರದ್ದು ರಿಪೋರ್ಟೇಷನ್ ಆರ್ಡರ್ ತೊಗೋತಾರೆ. ಸೊ ಈ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲೆಲ್ಲಿ ಅವ್ರು ಸಿಗ್ತಾರ ಅನ್ನುವಂಥದ್ರಲ್ಲಿ ಎಲ್ಲಿ ಅವ್ರು ಇರೋದಿಲ್ಲ ಅಲ್ಲಿ ಯು ಕೆನಾಟ್ ಕೀಪ್ ಇಂಡಿಯನ್ಸ್ ಟು ಟ್ರಬಲ್. ಸೊ ನಮ್ಮ ಜನಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಅವರು ಕೆಲಸಕ್ಕೆ ಬಂದಿದ್ದಾರೆ, ಅವರಲ್ಲಿ ಆರಾಮಾಗಿ ಕೆಲಸ ಮಾಡುವಂಥ ವ್ಯವಸ್ಥೆ ಇರಬೇಕಾಗತ್ತೆ. ಸೊ ಅದನ್ನು ಎನ್ಶೂರ್ ಮಾಡ್ತಾ ಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಚೆಕ್ ಮಾಡಿದ್ದಾರೆ. ಬಟ್ ಎವ್ರಿಬಡಿ ಈಸ್ ಇಂಡಿಯನ್. ಸೊ ಅದಕ್ಕೆ ವಾಪಸ್ ಯಾರು ಆ್ಯಕ್ಚುಲಿ ನಮಗೆ ಬಾಂಗ್ಲಾದೇಶೀಸನ್ನು ಇಲ್ಲಿ ಕರ್ಕೊಂಡು ಬಂದು ಕೆಲಸದಲ್ಲಿ ಇಟ್ಟಿದ್ದಾರೆ, ಇವರೆಲ್ಲರ ಮೇಲೆ ಕೂಡ ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ದಟ್ ಈಸ್ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಅದರಿಂದ ಏನಾಗಿದೆ, ಕೆಲವು ಕಡೆ ಅವರು ವಾಪಸ್ ಓಡೋಗಿದ್ದಾರಂತ ಇನ್ಫಾರ್ಮೇಷನ್ ಬಂದಿದೆ. ಟೆಸ್ಟ್ ಮಾಡೋಕ್ಕೆ ಹೋಗಿದ್ದಾಗ, ನಮ್ಮವ್ರು ಚೆಕ್ ಮಾಡೋಕ್ಕೆ ಹೋಗಿದ್ದಾಗ ಅವ್ರು ಓಡೋಗಿದ್ದಾರಂತ ಮಾಹಿತಿ ಬಂದಿದೆ. ಬಟ್ ಆದರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿದ್ದಾರೆ ಅವ್ರನ್ನ ಹಿಡಿತಾರೆ. ಅವ್ರನ್ನ ಅರೆಸ್ಟ್ ಆವತ್ತೇ ಮಾಡಿದ್ವಿ ಮತ್ತು ಇಲ್ಲಿ ತಂದಿದ್ದಾರೆ ಕೂಡ. ಆ್ಯಕ್ಚುಲಿ ಏನಾಯಿತು, ಅವನೇ ಒಬ್ಬ ಮೇಜರ್ ಇದು ಲೇಬರ್ ಸಪ್ಲೈಯರ್ ಇಲ್ಲಿಗೆ. ಸೊ ಅವ್ನು ಸಪ್ಲೈ ಮಾಡುವಾಗ ಅದರಲ್ಲಿ ಕೆಲವರು ಅವರು ಕೂಡ ಇದ್ದಾರೆ. ಅವನ ಕರ್ಕೊಂಡು ಬಂದು ಈ ಪೊಲೀಸ್ ಕಸ್ಟಡಿ ತೊಗೊಂಡಿದ್ದಾರೆ. ಇಂಟ್ರಾಗೇಷನ್ ಮಾಡುವಾಗ ಬೇರೆ ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಅವರು ಹೇಳಿದ ಒಂದೆರಡು ಜಾಗಗಳಲ್ಲಿ ಚೆಕ್ ಮಾಡಿದಾಗ ಆಲ್ರೆಡಿ ಅವ್ರು ಖಾಲಿ ಮಾಡ್ಕೊಂಡು ಹೋದಂಗೆ ಗೊತ್ತಾಯಿತು. ಅದು ವಿರುದ್ಧ ಕಂಟಿನ್ಯೂ ಮಾಡ್ತಾರೆ ಇನ್ವೆಸ್ಟಿಗೇಷನ್. ಈಗ ಒಂದು ಸೈಟಲ್ಲಿ ನಾವು ಹೋಗಿ ಚೆಕ್ ಮಾಡಿದಾಗ ಒಂದಿಬ್ಬರು ನಿನ್ನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರಂತ ಹೇಳ್ತಾರೆ. ಸೊ ಅಲ್ಲಿ ಏನಾಗಿದೆ, ವಿ ಅಸ್ಯೂಮ್ ದಟ್ ದೀಸ್ ಪೀಪಲ್ ಆರ್ ದೆಮ್ ಅಂಡ್ ದೇ ಎಸ್ಕೇಪ್ಡ್ ಅಂತ ಅಂದ್ಕೊಳ್ತೀವಿ. ಸೊ ಈಗ ನಮಗೆ ಯಾವ ಕ್ಲೂ ಇಲ್ಲದೆ ಇರೋದ್ರಿಂದ ಅವ್ರು ಎಲ್ಲಿರ್ತಾರಂತ ಗೊತ್ತಾಗೋದಿಲ್ಲ. ಬಟ್ ವಿ ಕ್ಯಾನ್ ಸೇ ದೇ ಲೆಫ್ಟ್ ದ ಸಿಟಿ ಅಂದ್ಬಿಟ್ಟು. ಸೊ ಅದೆಲ್ಲ ಗೊತ್ತಿದೆ ಬಿಡಿ. ಅದು ಇನ್ವೆಸ್ಟಿಗೇಷನಲ್ಲಿ ಮಾಡ್ತಾರೆ. ಅದಕ್ಕೆ ಈಗ ಕಾರ್ಮಿಕರನ್ನು ಕರೆತರುವವರಿಗೆ ಅವರು ಬಾಂಗ್ಲಾದೇಶಿಯರಿಂದ ಗೊತ್ತಿದ್ದು ಅಥವಾ ಮೋಟಿವಲ್ಲಿ ಏನಾದರೂ ಕರ್ಕೊಂಡು ಬಂದದ ಅಥವಾ ಆ ಥರ ಏನಾದರೂ ಕೆಲಸಗಾರರು ಕರ್ಕೊಂಡು ಬಂದದ, ಈ ಬಗ್ಗೆ ಏನಾದರೂ ಕೇಸ್ ಹಾಕೋದೆ ಅವನು ಹೌದು ಅಂತ ಗೊತ್ತಿದ್ದವ್ರನ್ನ ತಂದಕ್ಕೆ ಹಾಕ್ತೀವಿ. ಆ ರೀತಿ ಆಗಬೇಕಾದ್ರೆ ಇಲ್ಲಿ ಪ್ರತಿ ಅಂಗಡಿಯವ್ರಿಗೂ ಮಾಡಬೇಕಾಗುತ್ತೆ. ಎಲ್ಲಿ ನಾಲೆಡ್ಜ್ ಇರ್ತದೆ ಅಲ್ಲೇ ಅರೆಸ್ಟ್ ಮಾಡಿ ಕಳಿಸ್ತೀವಿ. ಎಸ್ಕೇಪ್ ಆಗಿದ್ದು ಈ ಟ್ರಾಫಿಕರ್ಸ್ ಅಲ್ಲ, ಅವ್ರು ಕರ್ಕೊಂಡು ಬಂದು ಲೇಬರ್ಸ್ ಎಸ್ಕೇಪ್ ಆಗಿ. ಕೆಲವ್ರು ಏನು ಮಾಡ್ತಾರೆ, ಆಧಾರ್ ಕಾರ್ಡ್ ಜಿರಾಕ್ಸ್ ತೊಗೊಂಡು ಬರ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ನನ್ನ ಫೋಟೋ ಹಾಕ್ಕೊಂಡು ತೊಗೊಳ್ಬೋದು ಅಂತ ಹೇಳಿ ತೊಗೊಂಡ್ಬರ್ತಾರೆ. ದೇರ್ ಇಟ್ ವಿಲ್ ಬಿ ವೆರಿ ಈಸಿ ವೆರಿಫೈ ಮಾಡೋದು. ಕಾರ್ಡ್ ನೋಡಿದ ತಕ್ಷಣ ನಾವು ಜೆನ್ಯೂನ್ ಇಲ್ಲ ಅಂತ ಹೇಳಿ ನೋಡ್ತೀವಿ, ಮುಗೀತದೆ. ಕೆಲವರು ಜೆನ್ಯೂನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ, ಒಂದಿಷ್ಟು ವರ್ಷದಿಂದ ಇದು ಮಾಡ್ಕೊಂಡಿರ್ತಾರೆ. ಅವ್ರದ್ದು ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಇಂಟ್ರಾಗೇಷನ್ ಮಾಡುತ್ತೆ. ಒಂದು 20 ನಿಮಿಷ ಇಂಟ್ರಾಗೇಷನ್ ಮಾಡಿದರೆ ವಿಷಯ ಗೊತ್ತಾಗ್ತದೆ ಎಲ್ಲರಿಗೂ ಕೂಡ. ಆಗ ಅವ್ರದ್ದು ID ಕಾರ್ಡ್ಸ್ ಎಲ್ಲ ತೊಗೊಂಡು ಅಲ್ಲಿ ಡಿಪೋರ್ಟೇಷನ್ ಸ್ಟಾರ್ಟ್ ಮಾಡಿ. ಇದ್ದಂಥ ಲೋಕಲ್ ಕ್ರೆಡೆ ಅವರೆಲ್ಲರನ್ನೂ ಕೂಡ ಕರೆದು ಮಾತಾಡಿದ್ವಿ ಆಲ್ರೆಡಿ. ಅವರೆಲ್ಲರಿಗೆ ಏನೇನು ಜಾಗ್ರತೆಗಳು ತೊಗೋಬೇಕು, ವಾಟ್ ಈಸ್ ದ ಮಿನಿಮಮ್ ಕೇರ್ ದೇ ಹ್ಯಾವ್ ಟು ಟೇಕ್, ಏನು ಮಿನಿಮಮ್ ಚೆಕ್ ಮಾಡಬೇಕಂತ ಈಗಾಗಲೇ ತಿಳಿಸಿದ್ವಿ. ದೇ ಆರ್ ಅಗ್ರಿ ಟು ದಟ್. ಸೊ ದೇರ್ ಶುಡ್ ಬಿ ನೋ ಇಶ್ಯೂ ಇನ್ ಫ್ಯೂಚರ್. ಹೇಳಿಕೆಯಲ್ಲಿ ನಥಿಂಗ್ ಈಸ್ ರಾಂಗ್. ಇಫ್ ಯು ಆ್ಯಕ್ಟ್ ಆನ್ ದಟ್ ದೆನ್ ದೇರ್ ಇಸ್ ಸಮ್ ಮಿಸ್ಟೇಕ್. ಆಸ್ ಲಾಂಗ್ ಆಸ್ ಯು ಸ್ಪೀಕ್ ವಿತಿನ್ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ನೋ ಪ್ರಾಬ್ಲಮ್. ಅದು ಲೈನ್ ಕ್ರಾಸ್ ಆದಾಗ ಕ್ರೈಮ್ ಆಗುತ್ತೆ ಅಷ್ಟೇ, ಪ್ರಾಬ್ಲಮ್ ಏನಿಲ್ಲ.